ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ರಾಜಗೋಪಾಲ್ ಕಲ್ಯಾಣ ಮಂಟಪದ ಆವರಣದಲ್ಲಿ ರುಚಿ ಸುಚಿ ಇವೆಂಟ್ಸ್ನ ಮಾಲೀಕರಾದ ಮುಗಳೂರು ಪೆಪ್ಸಿ ವೆಂಕಟೇಶ್ ರವರ ನೇತೃತ್ವದಲ್ಲಿ ಅವರೇ ಬೇಳೆ ಮೇಳವನ್ನು ಆಯೋಜಿಸಲಾಗಿದೆ. ಇನ್ನು 5 ದಿನಗಳ ಕಾಲ ನಡೆಯುವ ಅವರೇ ಬೇಳೆ ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ದೊರೆತಿದೆ. ಇನ್ನು ಅವರೇ ಬೇಳೆಯಿಂದ ತಯಾರಿಸಿದ ಸುಮಾರು 35ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳನ್ನು ಸಾರ್ವಜನಿಕರು ಸೇವಿಸಿ ಫುಲ್ ಖುಷ್ ಆದ ದೃಶ್ಯಗಳು ಕಂಡುಬಂತು. ಇನ್ನು ಜನವರಿ 9ರಿಂದ 13ನೇ ತಾರೀಕಿನವರೆಗೆ ಈ ಒಂದು ಅವರೇ ಬೇಳೆ ಮೇಳ ನಡೆಯಲಿದ್ದು, ಇನ್ನು ಈ ಮೇಳದಲ್ಲಿ ಅವರೇ ಬೇಳೆಯಲ್ಲಿಯೇ ತಯಾರಿಸಿದ್ದ ಸುಮಾರು 25ಕ್ಕೂ ಹೆಚ್ಚು ವಿಭಿನ್ನ ಮತ್ತು ಗುಣಮಟ್ಟದಲ್ಲಿ ಆಹಾರ ಪದಾರ್ಥಗಳು ದೊರೆಯಲಿದ್ದು, ಸಾರ್ವಜನಿಕರು ಈ ಒಂದು ಮೇಳಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ರುಚಿ ಸುಚಿ ಇವೆಂಟ್ಸ್ನ ಮಾಲೀಕರಾದ ಮುಗಳೂರು ಪೆಪ್ಸಿ ವೆಂಕಟೇಶ್ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ, ನಮ್ಮ ಕೆಎಸ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಪರಿಸರ ಪ್ರೇಮಿ ವೆಂಕಟೇಶ್, ಮುಖಂಡರಾದ ತಿಂಡ್ಲು ಸತೀಶ್ ಗೌಡ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಕಾನ್ಸೆಪ್ಟ್ ಏನು ಅಂದರೆ, ಈ ತೆಂಗಿನಬೇಳೆಯಲ್ಲಿ ಏನೇನು ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ, ಇಷ್ಟೊಂದು ಐಟಮ್ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಕೆಲವ್ರಿಗೆ ಮುದ್ದೆ ತೆಂಗಿನಬೇಳೆ ಸಾರು ಇಷ್ಟು ಮಾತ್ರ ಗೊತ್ತಿದೆ. ಬಟ್ ಇದರಲ್ಲಿ ತುಂಬ ನಮ್ಮ ಇದರಲ್ಲಿ ಈಗ ಒಂದು 25-30 ಬರೀ ಅವರೆಕಾಳು ಇದರಲ್ಲೇ ಮಾಡಿದ್ದೀವಿ. ಎಲ್ಲ ಜಿಲೇಬಿಯಿಂದ ಸ್ವೀಟ್ಸು, ಜಿಲೇಬಿಯಿಂದ ಡ್ರೈ ಜಾಮೂನು ಮತ್ತು ರೋಟಿ ಐಟಮ್ಸು, ಆಮೇಲೆ ಬಾತ್ ಐಟಮ್ಸು, ಪಲಾವ್ ಆಗಿರ್ಬೋದು, ಆಮೇಲೆ ಅವರೆಕಾಳು ಪಾನಿಪುರಿ ಆಗಿರ್ಬೋದು, ಅದೆಲ್ಲ ನಮ್ಮದೆಲ್ಲ ತುಂಬ ಕಾನ್ಸೆಪ್ಟ್. ನಮ್ಮದೇ ಓನ್ ಬ್ರ್ಯಾಂಡು ರುಚಿ ಸುಚಿ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು ಅಂತಿದೆ. ಅದನ್ನು ತುಂಬ ನಮ್ಮದೆಲ್ಲ ಬೇರೆ ತುಂಬ ಔಟ್ಲೆಟ್ಸ್ ಕೊಡ್ತೀವಿ. ಅದೆಲ್ಲ ನಮ್ಮದು ತುಂಬ ಚೆನ್ನಾಗಿರೋವಂಥ ಫುಡ್ ಅದು. ಈ ಕಾನ್ಸೆಪ್ಟ್ ಮಾಡೋಕ್ಕೆ ಕಾರಣ ಏನು ಅಂದರೆ, ನಮ್ಮ ಭಾಗಗಳಲ್ಲಿ ರೈತರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಯಾಕೆಂದರೆ ತುಂಬ ಜನ ಕೆಲಸ ಸಿಗುತ್ತೆ. ನಾನು ತರಿಸೋ ಕಾಯೆಲ್ಲ ಕೋಲಾರ ಕಡೆ ಮತ್ತು ಈ ಕಡೆ ಎಲ್ಲ ಇದೆ. ಒಂದೊಂದು ಇದರಲ್ಲಿ ಅವರಲ್ಲಿ ಫ್ಯಾಕ್ಟ್ರಿಗಳಲ್ಲಿ 500 ಜನ ಇದ್ದಾರೆ. ಅದಕ್ಕೋಸ್ಕರ ಏನು ಅಂದರೆ, ಈ ಕಾನ್ಸೆಪ್ಟ್ ಎಲ್ಲ ಇರೋದ್ರಿಂದ ತುಂಬ ಜನಕ್ಕೆ ರೈತರಿಂದ ಮತ್ತು ಇನ್ನೊಬ್ಬರಿಂದ ಎಲ್ರಿಗೂ ಸ್ವಲ್ಪ ಅದು ಒಂದು ಕೆಲಸ ಸಿಕ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ನನಗೆ ತುಂಬ ಜನ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ನನಗೆ ಎಲ್ಲ ಥರದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನನಗೆ ಇಲ್ಲಿ ನನ್ನ ಸಾಥ್ ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಇಲ್ಲಿ ರೆಸ್ಪಾನ್ಸು ಹಾಗೇ ಇದೆ. ಯಾಕೆಂದರೆ ಹೊಸ ಐಟಮ್ ಎಲ್ರಿಗೂ ತಿನ್ನಬೇಕು ಅನಿಸುತ್ತೆ. ಯಾಕೆಂದರೆ ಇದು ಸೀಸನಲ್ಲಿ ಮಾತ್ರ ಬರುತ್ತೆ. ಅವರೆಕಾಯಿ ಅನ್ನೋದು ಎಲ್ಲ ಸೀಸನಲ್ಲಿ ಬರೋಲ್ಲ. ಒಂದೊಂದು ಸೀಸನ್ ನೇರಳೆ ಹಣ್ಣು ಇರುತ್ತೆ, ಒಂದೊಂದು ಸೀಸನ್ಲಿ ಖಾರ ಹಣ್ಣು ಇರುತ್ತೆ, ಒಂದೊಂದು ಸೀಸನ್ಲಿ ಮಾವಿನಕಾಯಿ ಇರುತ್ತೆ, ಒಂದೊಂದು ಸೀಸನ್ ಅವರೆಕಾಯಿ ಇರುತ್ತೆ. ಇದು ಸೀಸನ್ಗೆ ಸಂಬಂಧಪಟ್ಟಂಗೆ ಅವರೆಕಾಯಿ ಬರುತ್ತೆ, ಬೇರೆ ಸೀಸನ್ ಸಿಗೋಲ್ಲ. ಈ ಸೀಸನಲ್ಲಿ ನೀವು ಏನು ತಿಂದ್ರೂ ಚೆನ್ನಾಗಿರುತ್ತೆ. ಅವರೆಕಾಯಲ್ಲಿ ಯಾವ ಥರ ಅಂದರೆ, ಇದು ಸೊಗಡು ಅಂತ ಬರುತ್ತೆ. ಈ ಸೊಗಡು ಅನ್ನೋದು ಕೋಲ್ಡ್ ಸೀಸನಲ್ಲಿ ಮಾತ್ರ ಬರುತ್ತೆ. ಆ ಸೊಗಡಲ್ಲಿ ಎಷ್ಟು ಸೊಗಡು ಬೀಳುತ್ತೋ, ಎಷ್ಟು ಕೋಲ್ಡ್ ಬೀಳುತ್ತೋ, ಎಷ್ಟು ಬಿಸಿಲು ಬೀಳುತ್ತೋ ಅಷ್ಟೇ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದೀನಿ. ಇದು ತುಂಬ ನನ್ನ ರೆಸ್ಪಾನ್ಸ್ ಇದೆ.
ನಾನು ತುಂಬ ಖುಷಿಯಾಗುತ್ತೆ ಮಾಡೋದ್ರಲ್ಲಿ. ಇದು ದುಡ್ಡುಗೋಸ್ಕರ ಅಂತಲ್ಲ, ನನಗೇನು ಅಂದರೆ ಇದರಲ್ಲಿ ಮಾಡೋದ್ರಿಂದ ನಮಗೆ ಜನಗಳಲ್ಲಿ ಅವೇರ್ನೆಸ್ ಇರುತ್ತೆ. ನಾನು ಮಾಡಿ ಇವತ್ತು ನಾವು ಒಂದು ದಿವಸ ಮಾಡ್ತೀನಿ, 2 ದಿವಸ ಮಾಡ್ತೀನಿ, 3 ದಿವಸ ನಾನು ಹೋಗ್ತೀನಿ. ಬಟ್ ಇದರಲ್ಲಿ ಇಷ್ಟೊಂದು ಬೆಳೀತಾರಲ್ಲ ಅಂತ ಇದು ತಿನ್ನಬೇಕು. ತರಕಾರಿ ತಿಂತಾರೆ, ತರಕಾರಿ ಟೈಮಲ್ಲಿ ತರಕಾರಿ ತಿಂತಾರೆ, ಈ ಟೈಮಲ್ಲಿ ಇದು ತಿನ್ನಬೇಕು. ಅದಕ್ಕೋಸ್ಕರ ರೈತರಿಗೆ ಇದೆಲ್ಲ ಸಾತಾಗಲಿ ಅಂತ ಹೇಳ್ತಾ ಇದನ್ನು ನಿಜವಾಗ್ಲೂ ಮಾಡೋ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾರೆ, ತುಂಬ ಖುಷಿ ಆಗ್ತದೆ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಈ ಭಾಗದಲ್ಲಿ ನಮ್ಮ ಸರ್ಜಾಪುರ ಹೋಬಳಿ ಆಗಿರ್ಬೋದು, ನಮ್ಮ ಆನೇಕಲ್ ತಾಲೂಕಲ್ಲಾಗಿರ್ಬೋದು, ನಮ್ಮ ಬೆಂಗಳೂರು ಜಿಲ್ಲೆಯಲ್ಲೇ ತುಂಬ ಚೆನ್ನಾಗಿ ನನಗೆ ತುಂಬ ರೆಸ್ಪಾನ್ಸ್ ಬಂದಿದೆ. ಮಾಡೋದ್ರಿಂದ ಇದು 2ನೇ ವರ್ಷ ಮಾಡ್ತಾಯಿದ್ದೀನಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಸ್ನೇಹಿತರಾದಂಥ ವೆಂಕಟೇಶ್ ಅವರು ಈ ಸರ್ಜಾಪುರ ಭಾಗದಲ್ಲಿ ಅವರೇ ಬೆಳೆ ಮೇಳ ಅಂತ ಮಾಡ್ತಾಯಿದ್ದಾರೆ. ಇದು ತುಂಬ ಖುಷಿ ಆಗ್ತದೆ. ಈ ಅವರೇ ಬೆಳೆ ಮೇಳೆಯಿಂದ ಅವರೇ ಬೆಳೆ ಇಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದು ಜನಗಳಿಗೊಂಥರ ತಿಳಿಸ್ಕೊಟ್ಟಂಗೆ ಆಗ್ತದೆ. ಅವರು ಹೋಗಿ ಮನೇಲಿ ಪ್ರಯೋಗ ಮಾಡ್ಬೋದು. ಮತ್ತು ಈ ಸೀಸನಲ್ಲಿ ಚಳಿ ಈ ಕೊರೆಯೋ ಟೈಮಲ್ಲಿ 3 ತಿಂಗಳು ಅವರೇಕಾಯಿ ಸಿಗ್ತದೆ. ಇದರಲ್ಲಿ ಥರದ ಅಡುಗೆಗಳು ಮಾಡಿ ಇವರು ತೋರಿಸಿರೋದನ್ನ ಅವರು ಮಾಡಿಕೊಂಡು ಮನೇಲಿ ಇವರು 4 ದಿನ ಇಲ್ಲಿ ಮಾಡ್ತಾರೆ. ಅವರು ಮನೇಲಿ ಅದನ್ನು ಮಾಡಿ ಚಪ್ಪರಿಸ್ಬೋದು. ಇದು ಒಂದು ಹೊಸ ಆವಿಷ್ಕಾರ ಅಂತ ಹೇಳ್ಬೋದು. ಸರ್ಜಾಪುರ ಭಾಗದಲ್ಲಿ ಯಾರೂ ಮಾಡದೇ ಇರೋ ಇದನ್ನು ನಮ್ಮ ಸ್ನೇಹಿತರಾದ ವೆಂಕಟೇಶ್ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಮತ್ತು ಜನಗಳ ಪ್ರತಿಕ್ರಿಯೆಯೂ ಅಷ್ಟೇ ತುಂಬ ಉತ್ತಮವಾಗಿದೆ. ಅದು ಜನಗಳಿಗೂ ಒಂದು ಮೇಳ ಒಳ್ಳೆಯ ಒಂದು ಖುಷಿ ತಂದಿದೆ. ಮತ್ತು ನಮ್ಮ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕೊಡ್ತೀನಿ. ಶುಭ್ರಾ, ನಾನು ಒರಿಸ್ಸಾ ಅಲ್ಲಿ ವಾಸವಾಗಿದ್ದೇನೆ. ಕನ್ನಡ ಸ್ವಲ್ಪ ಗೊತ್ತು, ಬಟ್ ದ ಫುಡ್ ವಾಸ್ ವೆರಿ ಗುಡ್. ವಿ ಲವ್ಡ್ ದ ಪಡ್ಡು, we loved uttapam, we loved kesari bath. Yes, and this is my team who have come along with me. Very nice. We loved the pani puri. Food chanagde. Thanks to the organizer Ruchi Suchi event for creating such a beautiful event for all of us and bringing the concept of avarabele in all the food items. Rather, we loved it. Thank you so much. ಸಮಸ್ತ ಸರ್ಜಾಪುರ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಮ್ಮ ಸ್ನೇಹಿತರಾದಂಥ ಮುಗಳೂರು ವೆಂಕಟೇಶ್ ಅವರು ಈ ಒಂದು ಅವರೇಕಾಯಿ ಮೇಳವನ್ನು ಆಯೋಜಿಸಿದ್ದಾರೆ. ಈ ಒಂದು ಇದಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಈ ಅವರೇಕಾಯಿ ಮೇಳ ನಮ್ಮ ಒಂದು ಗ್ರಾಮೀಣ ಒಂದು ವಿಶೇಷ. ಈ ಡಿಸೆಂಬರಿಂದ ಜನವರಿ ಒಂದು ನಮ್ಮ ಆಹಾರ ಪದ್ಧತಿಯಲ್ಲಿ ಇದು ಒಂದು ಭಾಳ ಒಂದು 2 ತಿಂಗಳು ಈ ಅವರೇಕಾಯಿಂದ ಮಾಡೋಂಥ ಇದ್ದಿನ ಬೇಳೆ ಈ ಒಂದು ಇದರಲ್ಲಿ ಇದು 2ನೇ ವರ್ಷ ಆಯೋಜನೆ ಮಾಡಿದ್ದಾರೆ. ಹೋದ ವರ್ಷವೂ ಮಾಡಿದರು. ಭಾಳ ಈ ಶುಚಿ ರುಚಿ ಅನ್ನೋ ಒಂದು ಕ್ಯಾಟ್ರಿಂಗ್ ಇದೆ ಇವರು, ಅದರ ಒಂದು ನೇತೃತ್ವದಲ್ಲಿ ಈ ಅವರೇಕಾಯಿ ಮೇಳವನ್ನು ಆಯೋಜಿಸಿದ್ದಾರೆ. ಈ ಅವರೇಕಾಯಿ ಇದರಲ್ಲಿ ಎಲ್ಲ ಏನು ಈ ಒಂದು ಸೀಸನ್ಗೆ ಏನು ಯಾವ ಒಂದು ಆಹಾರ ಇದೆಯೋ ಅಂಥ ಇದನ್ನಿಟ್ಕೊಂಡು ಅದರಲ್ಲಿ ಈ ಆಹಾರ ಇದು ಮಾಡಿದ್ದಾರೆ. ಎಲ್ಲ ವೆರೈಟಿ ಏನು ದೋಸೆಯಿಂದ ಪ್ರತಿಯೊಂದು ಇಂಥ ವೆರೈಟಿ ಇಲ್ಲ ಅಂತ ಹೇಳಂಗಿಲ್ಲ, ಭಾಳಷ್ಟು ವೆರೈಟಿ ಮಾಡಿದ್ದಾರೆ. ಈ ಒಂದು ಸೀಸನಲ್ಲಿ ಈ ಒಂದು ವೆರೈಟಿಗಳನ್ನ ಎಲ್ಲ ಜನ ಬಂದು ಭಾಳಷ್ಟು ಸಂಖ್ಯೆಯಲ್ಲಿ ಸಹಸ್ರ ಜನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಎಲ್ಲರೂ ಈ ರುಚಿನ ಸವಿತಾ ಇದ್ದಾರೆ. ಭಾಳಷ್ಟು ಜನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನು ವೆರೈಟಿಗಳು ಈಗ ನಮ್ಮ ಮನೆಯಲ್ಲಿ ಭಾಳಷ್ಟು ಇಂಥ ಆಹಾರಗಳನ್ನ ಮಾಡೋದಕ್ಕಾಗಲ್ಲ. ಇಲ್ಲಿ ಬಂದಾಗ ಇಂಥ ಆಹಾರಗಳನ್ನೆಲ್ಲ ನಾವು ಸೇವನೆ ಮಾಡಿದಾಗ ನಮಗೂ ಒಂದು ಮನಸ್ತೃಪ್ತಿ ಮತ್ತು ಶುಚಿ ರುಚಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಚೆನ್ನಾಗಿ ಮಾಡಿದ್ದಾರೆ ವೆಂಕಟೇಶ್ ಅವರು ಮತ್ತು ಅವ್ರ ಸೋದರರು ಎಲ್ಲ. ಆಮೇಲೆ ಈ ಸರ್ಜಾಪುರದ ಭಾಗದವರು ಎಲ್ಲರೂ ಇವರಿಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಶುಚಿ ರುಚಿ ಕಡಿಮೆ ಇದರಲ್ಲಿ ಕಡಿಮೆ ಬೆಲೆಯಲ್ಲಿ ಏನು ಹಳ್ಳಿ ಜನಕ್ಕೆ ಇಟ್ಕೋಂಥ ಒಂದು ಇದರಲ್ಲಿ ನಿಗದಿ ಮಾಡಿದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯದಾಗಲಿ. ಎಲ್ಲ ಇದೇ ರೀತಿಯಾಗಿ ಇನ್ನೂ ಮುಂದಿನ ವರ್ಷ ಏನು ಒಳ್ಳೆಯ ರೀತಿಯಾಗಿ ಚೆನ್ನಾಗಿ ಇದು ಮಾಡಲಿ. ಎಲ್ಲ ಇನ್ನೂ 2 ದಿನ ಇದೆ, ಇನ್ನೂ 2 ದಿನ ಈ ಮೇಳ ನಡೀತದೆ. ಇನ್ನೂ ಭಾಳಷ್ಟು ಜನ ಬಂದು ಭಾಗವಹಿಸಿ ಈ ಒಂದು ಇದಕ್ಕೆ ಪ್ರೋತ್ಸಾಹ ಮಾಡಲಿ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡಲಿ ಅಂತೇಳಿ ಆಸ್ತಾ ಎಲ್ಲ ನಾವು ಬಂದು ಇಲ್ಲಿ ಸೇವನೆ ಮಾಡಿದ್ರಿ. ಭಾಳ ಚೆನ್ನಾಗಿದೆ, ಭಾಳ ರುಚಿಕರವಾಗಿದೆ, ತುಂಬ ಸಂತೋಷ ಆಗ್ತಾಯಿದೆ. ಮುಂದೆ ಒಳ್ಳೆಯದಾಗಲಿ, ಚೆನ್ನಾಗಿ ಇನ್ನೂ ಮುಂದೆ ಚೆನ್ನಾಗಿ ಮಾಡಲಿ. ರುಚಿ ಮೇಳವನ್ನು ಮುಗಳೂರು ವೆಂಕಟೇಶ್ ಅವರು ಆಯೋಜನೆ ಮಾಡಿರ್ತಾರೆ. ಇಲ್ಲಿ ಏನಂದರೆ ಅವರೇ ಬೇಳೆಯಲ್ಲಿ ಏನೇನು ಥರ ವೆರೈಟಿಗಳು ಮಾಡಬೇಕು, ನಾವು ಮನೆಗಳಂತೂ ಮಾಡೋಕ್ಕೂ ಆಗೋಲ್ಲ, ಅದನ್ನು ಸವಿಯೋಕ್ಕೂ ಆಗೋಲ್ಲ. ಇಲ್ಲಿ ಬಂದರೆ ಎಲ್ಲ ಥರ
ಇದನ್ನು ಮಾಡಿರ್ತಾರೆ. ಅವರೇ ಬೇಳೆಯಲ್ಲಿ ಎಲ್ಲ ಥರ ಡಿಶ್ಗಳನ್ನು ಮಾಡಿರೋದ್ರಿಂದ ಎಲ್ಲ ಒಂಥರ ಟೇಸ್ಟ್ ನೋಡಿ ಸವಿಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ರುಚಿ ಮೇಳಕ್ಕೆ ಒಂದು ಇದಿದೆ, ಚೆನ್ನಾಗಿದೆ. ರುಚಿ ಮೇಳದಲ್ಲಿ ವೆಂಕಟೇಶನವರು ಮುಗಳೂರು ಗ್ರಾಮ ಪಂಚಾಯಿತಿಯಿಂದ ಅವರು ಸಹೋದರ ಮತ್ತು ಅವರ ಕುಟುಂಬದವರು ಸೇರಿ ಅವರ ಮೇಳ ಮಾಡುತ್ತಿದ್ದಾರೆ. ಇದು 2ನೇ ವರ್ಷದಿಂದ ಮಾಡ್ತಾ ಇದ್ದಾರೆ. ಹಲೋ, ನಮ್ಮ ಹೆಸರು ಸುವರ್ಣ. ನಾವು ಚಿಕ್ಕತಿರುಪತಿಯಿಂದ ಬಂದಿದ್ದೀವಿ. ಇಲ್ಲಿ ಅವರೇ ಬೇಳೆ ಮೇಳ ಚೆನ್ನಾಗಿದೆ. ತುಂಬ ಐಟಮ್ಸ್, ವೆರೈಟಿ ಐಟಮ್ಸ್ ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ಭಾಗವಹಿಸಬೇಕು ಅಂತ ಆಶಿಸುತ್ತೇವೆ. ಥ್ಯಾಂಕ್ ಯು. ಆತ್ಮೀಯ ಸರ್ಜಾಪುರ ನಾಗರಿಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಪರಿಸರ ಪ್ರೇಮಿ ಮಾಡುವ ನಮಸ್ಕಾರಗಳು. ನಾವು ಬಹಳಷ್ಟು ದಿನಗಳಿಂದ ಯೋಚಿಸಿ ಬಹಳ ರುಚಿಯಾಗಿ ಶುಚಿಯಾಗಿ ಮಾಡಬೇಕಂದಿದ್ದ ಕಾರ್ಯಕ್ರಮ ಅದ್ಭುತವಾಗಲು ಕಾರಣ ಆದಂಥ ಎಲ್ಲರಿಗೂ ನಾವು ಕೈ ಮುಗಿದು ಅವರಿಗೆ ನಮಸ್ಕರಿಸುತ್ತೇವೆ. ಬಹಳ ಸಂತೋಷ ಆಗಿದೆ. ನಾವು ಏನು ಅಂದ್ಕೊಂಡಿದ್ವೋ ಅದಕ್ಕಾದರೂ ಅತಿ ಹೆಚ್ಚಿನ ರೀತಿಯಲ್ಲಿ ಜನ ಬಂದು ನಾವು ಮಾಡಿದಂತಹ ಎಲ್ಲ ಆಹಾರವನ್ನು ಸವಿಯೋದ್ರ ಮೂಲಕ ಎಲ್ಲ ಆಹಾರವನ್ನು ನಾವು ಕೊಟ್ಟಿರೋ ಟೈಮ್ಗಾದರೂ ಬೇಗ ಖಾಲಿ ಆಗಿದೆ ಅನ್ನೋದಾದರೆ ಗ್ರಾಹಕರು ಅತಿ ಹೆಚ್ಚು ಬಂದಿರೋದ್ರಿಂದ, ಅಂದರೆ ನಮ್ಮ ರುಚಿ ಶುಚಿ ಈವೆಂಟ್ ಮಾಡಿರ್ತಕ್ಕಂಥದ್ದು ಸಕ್ಸಸ್ ಆಗಿದೆ. ಇದಕ್ಕೆ ಮೂಲ ಕಾರಣ ಗ್ರಾಹಕರಿಗೆ ಬಗ್ಗಿಸಿ ನಾವು ಅವರಿಗೆ ನಮಸ್ಕರಿಸ್ತೇವೆ. ಭಾಳ ಸಂತೋಷ ಆಗ್ತಾ ಇದೆ. ಇನ್ನೂ 2 ದಿನ ಇದೆ. ಈ 2 ದಿನದಲ್ಲಿ ಈಗ ಏನು ಮಾಡ್ತಾಯಿದ್ರು ಇದ್ರ ದುಪ್ಪಟ್ಟು ನಾವು ಮಾಡೋದಕ್ಕೆ ಪ್ರೇರಣೆ ಆಗಿದೆ. ಹಾಗಾಗಿ ಇವತ್ತು ನಾವು 10 kg ಮಾಡಿರ್ತಕ್ಕಂಥ ಒಂದು ಐಟಮನ್ನು 20 kg ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀರಿ ನಮ್ಮ ಈವೆಂಟ್ಸು ವತಿಯಿಂದ. ನಾಳೆ ಮಾಡ್ತೀವಿ. ಇರೋದು 2 ದಿನ. ದಯವಿಟ್ಟು ಇನ್ನು ಉಳಿದಂಥ 2 ದಿನದಲ್ಲಿ ಎಲ್ಲ ಗ್ರಾಹಕರು ಬಂದಿರೋರು ಮತ್ತೊಮ್ಮೆ ಬರ್ರಿ, ಬರ್ದಿದ್ದವರು 2 ಸಾರಿ ಬನ್ನಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.